ದಿಸ್ ಟ್ರೂತ್ ಚೇಂಜಸ್ ಎವ್ರಿಥಿಂಗ್. ಸೊ ಇವತ್ತು ನಾನು ಮಾತಾಡುವ ಕಾರ್ಯ ಏನಂತ ಹೇಳಿದ್ರೆ, ನಾನು ಹೋದ ವಾರ ಹೇಳಿದೆ, ಜೀಸಸ್ ರೀಡಿಫೈನ್ಸ್ ಸಕ್ಸಸ್. ಜಯ ಅಂದ್ರೆ ನಿಜವಾದ ಜಯ ಅಂದ್ರೆ ಏನು ಅಂತ ಹೋದ ಸಂಡೇ ಹೇಳಿದೆ. ಅದರಿಂದ ಪರ್ಟಿಕ್ಯುಲರ್ ಆಗಿ ಲೂಕ್ ಚಾಪ್ಟರ್ 12 ಇಂದ ನಾನು ಮಾತಾಡಿದೆ. ಇವತ್ತು ನಾನು ಆ ಒಂದು ಸತ್ಯದ ಕಂಟಿನ್ಯೂಯೇಷನ್ ಇವತ್ತು ನಾನು ಮಾತಾಡ್ತಾ ಇರೋದು. ಇವತ್ತು ನಾನು ಮಾತಾಡುವ ಎಲ್ಲ ಕಾರ್ಯಗಳು, ಎಲ್ಲ ವಿಷಯಗಳು ಆತ್ಮದಿಂದ ಸ್ವೀಕಾರ ಮಾಡ್ಕೊಳ್ಳಿ. ಎಲ್ಲ ಮನಸ್ಸು ಕಣ್ಮುಚ್ಕೊಂಡು ಎಲ್ಲ ಒಂದ್ಸರಿ ಮನಸ್ಸಲ್ಲಿ ಹೇಳಿ, ಅಪ್ಪ, ದೇವ ಮನುಷ್ಯನ ಬಾಯಿಂದ ಬರುವ ಒಂದೊಂದು ಮಾತು ಅದು ಮಾಹಿತಿಯಾಗಿರೋದೆ, ಅದು ಅಭಿಷೇಕ ಮಾಡಲ್ಪಟ್ಟು ಅದು ಆತ್ಮವಾಗಿಯೂ ಜೀವವಾಗಿ ನನ್ನ ಆತ್ಮದೊಂದಿಗೆ ಒಂದಾಗಲಪ್ಪ. ಇದು ನಾನು ಶರೀರದ ಪ್ರಕಾರವಾಗಿ ಮಿಸ್ ಮಾಡಿದ್ರೆ ನಿನ್ನ ವಾಕ್ಯ ಆತ್ಮವಾಗಿ ನನ್ನಲ್ಲಿ ಸೆಟ್ಲ್ ಆಗ್ಲಿ, ಆ ವಾಕ್ಯದ ಆತ್ಮ ಅದರಂತೆ ನನ್ನನ್ನು ನಡೆಸಲಿ ಅಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ ಜೀಸಸ್ ನೇಮ್. ಒಂದಿಷ್ಟು ಸತ್ಯಗಳನ್ನ ವಿವರಿಸುವಾಗ ಹೋದ ವಾರ ಹೇಳಿದ ಪಾಯಿಂಟ್ ಇಂದ ನಾನು ಕಂಟಿನ್ಯೂ ಆಗಬೇಕು, ಅದಕ್ಕೋಸ್ಕರ ನಾನು ಅದನ್ನ ಎಂಫಸೈಸ್ ಮಾಡ್ತೀನಿ. ಲೂಕ್ ಚಾಪ್ಟರ್ 12:8-9. ನೀವು ಯೇಸುವನ್ನು ಮನುಷ್ಯನ ಮುಂದೆ ಒಪ್ಪಿಕೊಳ್ಳುವಾಗ ಯೇಸು ದೇವದೂತರ ಮುಂದೆ ನಿಮ್ಮನ್ನು ಒಪ್ಪಿಕೊಳ್ತಾರಂತೆ. ನೀವು ಯೇಸುವನ್ನು ಮನುಷ್ಯನ ಮುಂದೆ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ, ರಿಜೆಕ್ಟ್ ಮಾಡಿದ್ರೆ, ದೇವದೂತರ ಮುಂದೆ ಅವರು ರಿಜೆಕ್ಟ್ ಮಾಡ್ತಾ ಇದಾರಂತೆ. ಸೊ ಈಗ ಒಪ್ಪಿಕೊಳ್ಳೋದು ಅಂದ್ರೆ ಏನು ಅಂತ ನಾನು ಹೇಳಿದೆ. ಯೇಸುವನ್ನು ಒಪ್ಪಿಕೊಳ್ಳೋದಂದ್ರೆ ಸುಮ್ಮನೆ ನಾನು ಶರೀರದಲ್ಲಿ ಅವ್ರಿಗೆ ಗೊತ್ತು ಅಂತ ಹೇಳೋ ವಿಷಯ ಅಲ್ಲ. ನೀವು ಅವ್ರನ್ನ ನಂಬಿ ಸ್ವೀಕಾರ ಮಾಡಿ ಅವರನ್ನೇ ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸುವುದೇ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ವಾಕ್ಯವಾಗಿರುವ ಯೇಸುವನ್ನು ಮಾಂಸವಾಗಿ ಶರೀರದಲ್ಲಿ ವ್ಯಕ್ತಪಡಿಸುವುದೇ ಒಪ್ಪಿಕೊಳ್ಳೋದು. ಅದಕ್ಕೆ ನಾನು ಹೇಳಿದ್ದು, ಈ ಭೂಮಿಯಲ್ಲಿ ನೀವು ಶರೀರದಲ್ಲಿ ಏನೇ ಕಾರ್ಯಗಳು ಮಾಡಿದ್ರು ಅದು ವಾಕ್ಯವಾಗಿರುವ ಯೇಸುವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ, ವ್ಯಕ್ತಪಡಿಸುವ ರೀತಿಯಲ್ಲಿ ಇರುವಾಗ ವಾಕ್ಯವು ನಿಮ್ಮಲ್ಲಿ ಮಾಂಸವಾಗಿದೆ, ಅದೇ ಒಪ್ಪಿಕೊಳ್ಳುವುದು. ನೀವು ಎಲ್ಲಿಯ ತನಕ ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಟ್ಬಿಟ್ಟು ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ವೋ, ಅಲ್ಲಿ ತನಕ ನೀವು ಅವ್ರನ್ನ ಒಪ್ಪಿಕೊಂಡಿಲ್ಲ. ಸಿ, ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್. ಸುಮ್ಮನೆ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತ್ಕೊಳ್ಳಿ, ಕಚ 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 ಅಂತ ಮಾತಾಡ್ತಾ ಇದಾರೆ, ಶಬ್ದ ಕೇಳಿಸುತ್ತಾ? ಏನೋ ಮಾತಾಡ್ತಾ ಇದಾರೆ ಅಂತ ಗೊತ್ತಾಯ್ತಾ? ಅದ್ರ ಬಗ್ಗೆ ಏನಾದ್ರೂ ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಂತೀವ, ಇಲ್ಲ ಅದ್ರ ಬಗ್ಗೆ ಏನಾದ್ರೂ ಮಾಡ್ತೀವ? ನೀವು ಸತ್ಯವನ್ನು ಕೇಳಿ ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಸಮಾನ. ಅಂದ್ರೆ ಸುಮ್ಮನೆ ಕೇಳಿಸ್ಕೊಂತ ಯಾವ್ದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ತರ. ಆದ್ರೆ ಗಮನ ಇಟ್ಟು ಕೇಳಿದ್ರೆ ಆ ಸತ್ಯ ನಿಮ್ಮ ಶರೀರದಲ್ಲಿ ಕಾಣಲೇಬೇಕು. ಹಲ್ಲೆಲೂಯಾ. ಅದೇ ಒಪ್ಪಿಕೊಳ್ಳೋದು. ಸೊ ಆ ರೀತಿ ಇಲ್ಲ ಅಂದ್ರೆ ನೀವು ಒಪ್ಕೊಂತಾ ಇಲ್ಲ ಅಂತ ಅರ್ಥ. ಇದು ಬಂದ್ಬಿಟ್ಟು ನಾನು ದೇವರು ಯೇಸು ಯಾರಂತ ಗೊತ್ತಿಲ್ಲ, ಯೇಸುನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳುವ ಕಾರ್ಯ ಇಲ್ಲ. ಆತನ ಯಾರು ಅಂತ ತಿಳಿಯದೆ, ಆತನನ್ನ ಅನುಭವಿಸದೆ, ಆತನನ್ನ ವ್ಯಕ್ತಪಡಿಸಲಿಲ್ಲ ಅಂದ್ರೆ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದ್ದೀರಾ ಅಂತ ಅರ್ಥ. ನಿಮಗೂ ಯೇಸುಗೂ ಸಂಬಂಧ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಂಪಲ್ ಆಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಾಕ್ಯವಾಗಿರುವ ನನ್ನನ್ನು ನಿನ್ನ ಶರೀರದಲ್ಲಿ ನೀನು ವ್ಯಕ್ತಪಡಿಸಿದ್ರೆ ದೇವದೂತರ ಮುಂದೆ ಹೋಗಿ ವಾಕ್ಯವು ನೆರವೇರಿದೆ ಅಂತ ನಾನು ಹೇಳ್ತೀನಿ ಅಂತ ಅರ್ಥ. ಹಲ್ಲೆಲೂಯಾ. ಸೊ ಹಾಗಾದ್ರೆ ದೇವದೂತರ ಮುಂದೆ ನಿನ್ನನ್ನು ಒಪ್ಪಿಕೊಳ್ತೀನಿ ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಈ ಶರೀರವನ್ನು ಉಂಟು ಮಾಡಿದ್ನೋ ಆ ಉದ್ದೇಶ ಈಗ ಆ ಕಾಣದೇ ಇರುವ ರೂಪದಲ್ಲಿರುವ ಆ ಕಾರ್ಯ ಕಾಣುವ ರೂಪದಲ್ಲಿ ಈ ಶರೀರದಲ್ಲಿ ವ್ಯಕ್ತಪಡಿಸಿದ್ದಾನೆ. ಅದರಿಂದ ಈಗ ವಾಕ್ಯ ನೆರವೇರಿದೆ ಅಂತ ದೇವದೂತರ ಮುಂದೆ ಹೇಳ್ತಾ ಇದ್ದಾರೆ. ದೇವದೂತರುಗಳ ಮುಂದೆ ಈ ಹೇಳುವುದಕ್ಕೆ ಕಾರಣ ಏನೋ, ಅಲ್ಲಿ ಹೇಳ್ತಾ ಇರೋದಕ್ಕೆ ಕಾರಣ ಏನೋ, ಆಮೇಲೆ ಒಂದು ವಾಕ್ಯ ಓದಿದ್ವಿ, ರೆವಲ್ಯೂಷನ್ 3:5. ಓಕೆ, ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಹೆಸರು ಜೀವ ಪುಸ್ತಕದಿಂದ ಅಳಿದು ಹೋಗದ ಹಾಗೆ, ದ ಒನ್ ಹೂ ಕಾಂಕರ್ಸ್, ಜಯ ಹೊಂದುವನು. ಯಾರು ಜಯ ಹೊಂದುವನು? ಯಾವನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ವಾಕ್ಯ ಎಂಬುವ ಯೇಸುವನ್ನು ಶರೀರದಲ್ಲಿ ಅನುಭವಿಸಿ ಯೇಸುವಿನ ಕಾರ್ಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೋ ಅವನು ಜಯ ಹೊಂದಿದವನು. ಅಂತವನ ಹೆಸರು ಜೀವ ಪುಸ್ತಕದಿಂದ ಎರೇಸ್ ಆಗೋದಿಲ್ವಂತೆ. ಇಲ್ಲ ಒಂದು ಗಮನಿಸಿದ್ರ, ನೀವು ಒಳ್ಳೇದು ಮಾಡೋದ್ರಿಂದ ಆಮೇಲೆ ನೀವು ಒಳ್ಳೇದು ಮಾಡಿದ್ದೀರಾ ಅಂತ ಹೆಸರು ಬರ್ದಿಲ್ಲ. ನೀವು ಒಳ್ಳೆಯವರಾಗೇ ಸೃಷ್ಟಿಸಿರೋದ್ರಿಂದ ಜೀವ ಪುಸ್ತಕದಲ್ಲಿ ಆಗ್ಲೇ ಹೆಸರುಗಳನ್ನ ಬರೆದಿಟ್ಟಿದ್ದಾರೆ. He has designed you, he has created you. ಅದಕ್ಕೆ ಎಫಿಷಿಯನ್ಸ್ 2:10 ಹೇಳ್ತಾ ಇದೆ,
ವಿ ಆರ್ ದ ಮಾಸ್ಟರ್ ಪೀಸ್ ಆಫ್ ಗಾಡ್. ನೀವೆಷ್ಟು ವಿಶೇಷವಾದವರು, ನೀವೆಷ್ಟು ಪ್ರಾಮುಖ್ಯವಾದವರು, ನೀವೆಲ್ಲ VVIPs. ದೇವರ ಪ್ರಸನ್ನತೆಯಲ್ಲಿ ದೇವರು ನೀವು ಮುಂದೆ ಹೇಳ್ತೀನಿ ಯಾವ ರೀತಿ ಏನಕ್ಕೋಸ್ಕರ ನಿಮ್ಮನ್ನು ಸೃಷ್ಟಿ ಮಾಡಿದ್ರು. ನಿಮ್ಮಿಂದ ಮಾತ್ರನೇ, ನೀವು ಮಾತ್ರನೇ ಮುಂದೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈ ಫಂಡಮೆಂಟಲ್ ಪ್ರಿನ್ಸಿಪಲ್ ನ ಮರಿಬೇಡಿ. ನಾನು ಹೇಳಿ ಎಲ್ಲವನ್ನು ಯಾವ ರೀತಿ ಇವತ್ತು ಈ ಭೂಲೋಕದಲ್ಲಿ ನಾವು ಜೀವಿಸುವುದಲ್ಲ ಬರೀ ತಾತ್ಕಾಲಿಕವಾದ ಕಾರ್ಯ, ಒಂದು ಟೆಂಪರರಿ ಲೈಫ್. ಅದಾದ ಮೇಲೆ ಯಾವ ರೀತಿ ಯೇಸು ಶಿಷ್ಯರಿಗೆ ಈ ಮಾತುಗಳನ್ನ ಹೇಳಿದ ಮೇಲೆ ಇದನ್ನೆಲ್ಲ ಹೇಳೋದಕ್ಕೆ ಕಾರಣ ಏನು ಅಂತ ಉದಾಹರಣೆಯಾಗಿ ಕೂಡ ಹೇಳ್ತಾ ಇದ್ದಾರೆ. ಈ ಲೋಕ ನಿರಂತರವಾದ ಲೋಕ ಅಲ್ಲ, ಇಲ್ಲಿ ಇನ್ನೊಂದು ಲೋಕ ನಿತ್ಯವಾಗಿ ನೀವು ಅನುಭವಿಸೋದಕ್ಕೋಸ್ಕರ ಇದೊಂದು ಮಾದರಿ. ಅದರಿಂದ ಇಲ್ಲಿರುವ ಒಂದು ತಾತ್ಕಾಲಿಕವಾಗಿರುವ ನೋವಿಗೋಸ್ಕರ, ದುಃಖ, ಚಿಂತೆ, ಪರ್ಸಿಕ್ಯೂಷನ್, ತೊಂದರೆಗೋಸ್ಕರ ನನ್ನನ್ನು ಇಗ್ನೋರ್ ಮಾಡಬೇಡ, ನನ್ನನ್ನು ನಿರ್ಲಕ್ಷ್ಯ ಮಾಡಬೇಡ ಅದಂತ ಹೇಳಿ ಅಲ್ಲಿ ಒಬ್ಬ ಈ ವಿಷಯಗಳನ್ನ ಹೇಳ್ತಾ ಇರುವಾಗ ಒಂದು ಐಶ್ವರ್ಯವಂತ, ನನಗೆ ಹೆಚ್ಚಾದ ಒಂದು ಬೆಳೆ ಬಂದಿದೆ, ಆದ್ರೆ ಇಡಕ್ ಜಾಗ ಇಲ್ಲ, ಅದರಿಂದ ನಾನು ಇರುವ ಗೋಡೌನ್ನ ಒಡೆದ್ಬಿಟ್ಟು ಇನ್ನೂ ದೊಡ್ಡದಾಗಿ ಕಟ್ಬಿಟ್ಟು ಇನ್ನೂ ವರ್ಷಾನ್ಗಟ್ಲೆ ನಾನು ಆರಾಮಾಗಿ ಕೂತ್ಕೊಂಡು ಅನುಭವಿಸೋ ರೀತಿಯಲ್ಲಿ ಇಲ್ಲಿ ಬೆಳೆಯನ್ನು ಬೆಳೆಸಿ ಅದನ್ನು ಹೋಗಿ ಆ ಗೋಡೌನಲ್ಲಿ ಇಟ್ಬಿಟ್ಟು ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ. ಅದಕ್ಕೆ ಅವನು ಹೇಳ್ತಾರೆ, ಅದೊಂದು ವಾಕ್ಯ ಓದ್ಬಿಡಿ 21. ಈ ಮಾತನ್ನ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಎಲ್ಲ ಕೂಡಿಟ್ಟು ನೀನು ವರ್ಷ ಏನೋ ನಿರಂತರವಾಗಿ ನಿತ್ಯವಾಗಿ ಈ ಭೂಲೋಕದಲ್ಲೇ ನೀನು ಇರುವ ಹಾಗೆ ಕೂಡಿಡ್ತೀಯ. ಆದ್ರೆ ಈ ರಾತ್ರಿ ನಿನ್ನ ಆತ್ಮ ತೆಗೆಲ್ಪಡೋದು. ಹಾಗೆ ತೆಗೆದು ಬಿಟ್ರೆ ನೀನು ಕೂಡಿಟ್ಟಿರೋದಲ್ಲ ಯಾರಿಗೆ. ಸೊ ಹಾಗಾದ್ರೆ ಈ ಭೂಮಿಯಲ್ಲಿ ನೀವು ಮಾಡುವ ಇನ್ವೆಸ್ಟ್ಮೆಂಟ್, ನೀವು ಮಾಡುವ ಕೂಡಿಡುವ, ಸೇರಿಸುವ ಎಲ್ಲಾ ಕಾರ್ಯಗಳು ಇಲ್ಲೇ ಬಿಟ್ಟು ಹೋಗುತ್ತೆ. ಯಾಕಂದ್ರೆ ಕಾಣುವ ರೂಪದಲ್ಲಿ ಇರುವುದು ಯಾವುದು ದೇವರ ಬಳಿಯಲ್ಲಿ ಬರೋದಿಲ್ಲ. ಈ ಶರೀರ ಕೂಡ, ಅದಕ್ಕೆ ಈ ಶರೀರ ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದು ಮಣ್ಣಿಗೆ ಹೋಗ್ಬೇಕಾಗಿದೆ. ಸೊ ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ದೇವರ ಕಾರ್ಯಗಳಲ್ಲಿ ನೀನು ಐಶ್ವರ್ಯವಂತನಾಗಿರ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರುವ ಪದ ಏನಂದ್ರೆ ರಿಚ್ ಟುವರ್ಡ್ಸ್ ಗಾಡ್. ನೀನು ಈ ಲೋಕದಲ್ಲಿರುವ ಐಶ್ವರ್ಯಂತದ ಮೇಲೆ ನೀನು ಗಮನ ಇಟ್ರೆ ನೀನು ಹೋಗುವಾಗ ಅದನ್ನೇನು ಹೊತ್ಕೊಂಡು ಹೋಗೋದಿಲ್ಲ. ಆದ್ರೆ ನಿನ್ನ ಐಶ್ವರ್ಯ ದೇವರ ಕಡೆ ಸೇರಿಸು. ದೇವರ ಕಡೆ ಐಶ್ವರ್ಯವನ್ನು, ಅದಕ್ಕೆ ಇದರಲ್ಲಿ ಪದ ಏನಿದೆ ಅಂದ್ರೆ ಗ್ರೀಕ್ ಪದದಲ್ಲಿ ಪ್ಲೌಸಿಯಸ್ ಏಸ್ತಿಯೋನ್. ಎಲ್ಲ ಹೇಳಿ ನೋಡೋಣ. ಪ್ಲೌಸಿಯಸ್ ಏಸ್ತಿಯೋನ್ ಹಂಗಂದ್ರೆ ರಿಚ್ ಟುವರ್ಡ್ಸ್ ಗಾಡ್. ದೇವರ ಕಡೆ ಐಶ್ವರ್ಯ, ಇಲ್ಲ ದೇವರ ಐಶ್ವರ್ಯ, ದೇವರ ಕಡೆ ಐಶ್ವರ್ಯ. ಸೊ ದೇವರ ಐಶ್ವರ್ಯ ಯಾವುದು? ದೇವರ ಐಶ್ವರ್ಯ ನಿಮ್ಮ ಬಯಕೆ, ನಿಮ್ಮ ಹಸುವು, ನಿಮ್ಮ ದಾಹ. ಹಾಗಾದ್ರೆ ಇವತ್ತು 1 ಕೋಟಿ ರೂಪಾಯಿ ಸಂಪಾದನೆ ಮಾಡಕ್ಕೆ ನೀವು ಏನೆಲ್ಲ ಮಾಡ್ತಾ ಇದ್ದೀರೋ ಅದನ್ನ ದೇವರನ್ನ ಅನುಭವಿಸ್ಬೇಕು ಅನ್ನುವ ಕಾರ್ಯಗಳನ್ನ ಮಾಡಿ, ಅದೇ ದೇವರ ಐಶ್ವರ್ಯ. ಹಾಗಾದ್ರೆ ಇವತ್ತು ಬಿಸ್ನೆಸ್ ದೊಡ್ಡದು ಮಾಡ್ಬೇಕು, ಏನ್ ಮಾಡ್ತೀರಾ? ಹೆಚ್ಚಾದ ಸಮಯ ಅದಕ್ಕೆ ಸ್ಪೆಂಡ್ ಮಾಡ್ತೀರಾ, ಹೆಚ್ಚಾಗಿ ದುಡ್ಡು ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಹೆಚ್ಚಾದ ಕಾರ್ಯಗಳನ್ನ ಓಡಾಡಿ ಇಲ್ಲಿ ಓಡೋದು ಅಲ್ಲಿ ಮಾಡೋದು ಎಲ್ಲ ಮಾಡ್ತಾ ಇರ್ತೀರಾ. ನಾನು ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ದೇವರ ಕಡೆ ಮಾಡಿ, ದೇವರ ಪ್ರಸನ್ನತೆಯಲ್ಲಿ ಇರಿ, ದೇವರ ಸಮಾಧಾನವನ್ನು ಅನುಭವಿಸಿ, ದೇವರನ್ನ ಆರಾಧನೆ ಮಾಡಿ, ದೇವರನ್ನ ಕೊಂಡಾಡಿ, ದೇವರ ಅಭಿಷೇಕದಿಂದ ತುಂಬಿರಿ, ದೇವರು ನಡೆಸ್ತಾ ಇದ್ದಾನೆ ಎಂಬ ಭಾವನೆಯಲ್ಲಿ ಇರಿ. ನೀವೆಷ್ಟು ಹೆಚ್ಚಾದ ಸಮಯ ದೇವರಲ್ಲಿ ಕಳೀತಾ ಇದ್ದೀರೋ ಅದೇ ದೇವರ ಐಶ್ವರ್ಯ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಿಮ್ಮ ಇನ್ನೊಂದು ವಾಕ್ಯ ಈ ರೀತಿ ಹೇಳ್ತಾ ಇದೆ, ಲೂಕ್ 12:34 ಅಲ್ಲಿ ವಾಕ್ಯ ಏನಂದ್ರೆ, ವೇರ್ ಯುವರ್ ಟ್ರೆಷರ್ ಇಸ್ ದೇರ್ ಯುವರ್ ಹಾರ್ಟ್ ವಿಲ್ ಬಿ. ಗಂಟು ಅಂತ ಇದೆ, ಒಂದು ಇನ್ನೊಂದು ಟ್ರಾನ್ಸ್ಲೇಟ್ ಬೊಕ್ಕಸ. ಟ್ರೆಷರ್ ಇಸ್ ಬೊಕ್ಕಸ. ನಿಮ್ಮ ಐಶ್ವರ್ಯ, ನಿಮ್ಮ ಸಮೃದ್ಧಿ, ನಿಮ್ಮ ಪ್ರಾಪರ್ಟೀಸ್, ನಿಮ್ಮ ಬಂಗ್ಲೆ, ಮನೆ, ಏನೇನ ಬೆಲೆ ಉಳ್ಳೋದು ಅನ್ಕೊಂಡಿದ್ದೀರೋ ನೀವು ಅದು ಎಲ್ಲಿದೆಯೋ ನಿಮ್ಮ ಹೃದಯ ಅಲ್ಲೇ ಇರುತ್ತಂತೆ. ಸೊ ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ನಿಮಗೆ ಯಾವುದು ತುಂಬಾ ಬೆಲೆ ಉಳ್ಳದು ಅಂತ ಹೇಳಿ ನಿಮ್ಮ ಹೃದಯ ಅಲ್ಲೇ ಹೋಗೋದು. ಯಾವುದು ಬೆಲೆ ಉಳ್ಳದಾಗಿದೆಯೋ ಅಲ್ಲೇ ನಿಮ್ಮ ಹೃದಯ ಹೋಗೋದು. ಯಾರಾದ್ರೂ ಬಂಗಾರನ ತಗೊಂಡೋಗಿ ಸುಮ್ಮನೆ ನಾರ್ಮಲ್ ಡ್ರಾಯಲ್ಲಿ ಇರ್ತೀರಾ, ಲಾಕರಲ್ಲಿ ಇಟ್ಟು ಸೇಫ್ ಆಗಿರ್ತೀರಾ? ಯಾಕಂದ್ರೆ
ನಿಮ್ಮ ಮನೆಯಲ್ಲಿ ಇರೋದ್ರಲ್ಲಿ ಎಲ್ಲದಕ್ಕಿಂತ ಬೆಲೆ ಉಳ್ಳದನ್ನ ತುಂಬಾ ಭದ್ರತೆಯಿಂದ ಇಡ್ತೀರಾ, ಸೆಕ್ಯೂರ್ಡ್ ಆಗಿರ್ತೀರಾ. ಹಾಗಾದ್ರೆ ಏನರ್ಥ? ಮನೆ ಬಿಟ್ಟು ಲಾಕ್ ಮಾಡುವಾಗ ನಿಮ್ಮ ಹೃದಯ ಎಲ್ಲ ಎಲ್ಲಿರುತ್ತೆ? ಅದು ಚೆನ್ನಾಗಿ ಲಾಕ್ ಮಾಡಿದೀನಾ? ಹಾಗಾದ್ರೆ ಯಾವುದು ಬೆಲೆ ಉಳ್ಳದಾಗಿದೆಯೋ ಅಲ್ಲೇ ನಿಮ್ಮ ಹೃದಯ ಇರೋದು. ಯೇಸು ಇಲ್ಲಿ ವಾಕ್ಯ ಯೇಸು ಈ ತರ ಹೇಳಕ್ ಕಾರಣ ಏನಂದ್ರೆ, ನಿನಗೆ ಎಲ್ಲದಕ್ಕಿಂತ ನಾನು ಬೆಲೆ ಉಳ್ಳವನಾಗಿ ಕಾಣಿದ್ರೆ ನಿನ್ನ ಹೃದಯ ನನ್ನ ಕಡೆನೇ ಇರುವುದು. Hallelujah. Where your treasure is, there your heart will be. ನಿನ್ನ ಬೊಕ್ಕಸ ನಾನಾಗಿದ್ರೆ, ನಿನ್ನ ಐಶ್ವರ್ಯ ನಾನಾಗಿದ್ರೆ, ನಿನ್ನ ಸಮಾಧಾನ ನಾನಾಗಿದ್ರೆ, ನಿನ್ನ ಐಶ್ವರ್ಯ ನಾನಾಗಿದ್ರೆ, ನಿನ್ನ ಪರಿಪೂರ್ಣತೆ ನಾನಾಗಿದ್ರೆ, ನಿನಗೆಲ್ಲವೂ ನಾನಾಗಿದ್ರೆ ನಿನ್ನ ಹೃದಯ ನನ್ನ ಕಡೆನೇ ಇರುವುದು. ಹಲ್ಲೆಲೂಯಾ. ಸೊ ಹಾಗಾದ್ರೆ ಇದರ ಅರ್ಥ ಮಾಡ್ಕೊಳ್ಳಿ. ಈ ಅದರಲ್ಲಿ ವಚನಗಳು ಹೇಳಿ ಮತ್ತೆ ನಾನು ನಿನ್ನೆ ಲಾಸ್ಟ್ ಸಂಡೇದ ಮೆಸೇಜ್ ಹೇಳಕ್ ಬಂದಿಲ್ಲ, ಬಟ್ ಕಂಟೆಕ್ಸ್ಟ್ ಸೆಟ್ ಮಾಡ್ತಾ ಇದ್ದೀನಿ ಇವತ್ತೇನು ವಿಷಯ ಹೇಳ್ತಾ ಇದ್ದೀನಿ ಅಂತ. ಆ ಶ್ರೀಮಂತನು ಅವನು ಶ್ರೀಮಂತವಾಗಿ ಇರೋದು ತೊಂದರೆ ಅಲ್ಲ, ಆ ಶ್ರೀಮಂತ ಐಶ್ವರ್ಯನೇ ಅವನಿಗೆ ಆಧಾರವಾಗಿದೆ ನೋಡಿ, ಅದನ್ನೇ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಿನ್ನ ಮೂಲ, ನಿನ್ನ ಸೋರ್ಸ್, ನಿನ್ನ ಆಧಾರ ಈ ಐಶ್ವರ್ಯವಾಗಿರಬಾರ್ದು, ಈ ಐಶ್ವರ್ಯವನ್ನು ಉಂಟು ಮಾಡಿದ ನಾನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ದೇವರು. ಸೊ ಹಾಗಾದ್ರೆ ನಿಮಗೆ ನೀವು ಈ ಭೂಮಿಯಲ್ಲಿ ಅನುಭವಿಸೋದಕ್ಕೆ ಮೂಲ ಯಾರು, ಅದ್ರ ಮೂಲಕ ನಿಮ್ಮ ಗುರುತು ಏನು, ನೀವು ಯಾವುದರ ಜೊತೆ ಅನ್ಯೂನತೆಯಲ್ಲಿ ಇದ್ದೀರಾ, ಅದರ ಮೇಲೆ ಇದೆ ನೀವು ಅನುಭವಿಸುವ ಕಾರ್ಯ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಇಲ್ಲಿ ಆ ಮನುಷ್ಯನನ್ನು ಈ ರಾತ್ರಿ ನೀನು ಎತ್ತಲ್ಪಡ್ತೀಯ ಅಂತ ಹೇಳಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ನೀನು ಈ ಭೂಮಿಯಲ್ಲಿ ಏನಾದ್ರೂ ಅನುಭವಿಸೋ, ಅದಕ್ಕೆ ಮೂಲ, ಅದಕ್ಕೆ ಆಧಾರ ನಾನಾಗಿಲ್ಲ ಅಂತ ಹೇಳಿದ್ರೆ ನೀನು ಒಬ್ಬಂಟಿಯಾಗಿದ್ಯಾ ಅಂತ ಅರ್ಥ. ನಿನಗೂ ದೇವರಿಗೂ ಸಂಬಂಧ ಇಲ್ಲದೆ ಇರುವವನು, ದೇವರಿಂದ ಸಪರೇಟ್ ಆಗಿರುವವನು, ದೇವರಿಂದ ಬೇರ್ಪಟ್ಟಿರುವವನು, ಅವನು ಮರಣ ಹೊಂದಿರೋದಕ್ಕೆ ಈಕ್ವಲ್. ಸೊ ಅದಕ್ಕೆ ದೇವರಲ್ಲಿ ನೀನು ಮಾಡುವ ಕಾರ್ಯಗಳಲ್ಲಿ ದೇವರು ಇಲ್ಲದೆ ಇರೋದ್ರಿಂದ ನೀನು ಜೀವವಾಗಿರಕ್ ಸಾಧ್ಯವಿಲ್ಲ. ಅದರಿಂದ ನೀ ರಾತ್ರಿ ಎತ್ತಲ್ಪಡ್ತೀಯಾ ಅಂತ ಇದ್ದಾರೆ. ಸೊ ಹಾಗಾದ್ರೆ ಇದು ಐಶ್ವರ್ಯದಿಂದ ಉಂಟಾಗುವ ಸಮಸ್ಯೆ ಇಲ್ಲ, ಇದು ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಸೋಲ್, ನಿಮ್ಮ ಪ್ರಾಣ, ಅದರ ಸಂಬಂಧದ ವಿಷಯ. ಸೊ ಹಾಗಾದ್ರೆ ಈಗ ಈ ನಿಜವಾದ ಬೊಕ್ಕಸ ಅಂತ ಹೇಳೋದು ಏನಂತ ಹೇಳಿದ್ರೆ, ದೇವರನ್ನು ಅನುಭವಿಸದೆ, ದೇವರ ವಾಕ್ಯವೇ ಬೊಕ್ಕಸ, ವಾಕ್ಯ ಎಂಬ ಯೇಸುವೇ ಬೊಕ್ಕಸ. ಈ ವಾಕ್ಯದ ಮೂಲಕ ನೀವು ಎಷ್ಟು ಯೇಸುವನ್ನು ಅನುಭವಿಸ್ತಾ ಇದ್ದೀರೋ ಅದೇ ಬೊಕ್ಕಸ. ಸೊ ಹಾಗಾದ್ರೆ ನಿಮ್ಮ ಬೊಕ್ಕಸ ಎಲ್ಲಿದೆಯೋ ಅಲ್ಲೇ ನಿಮ್ಮ ಹೃದಯ ಇರೋದು. ನಿಮ್ಮ ಬೊಕ್ಕಸ ಎಲ್ಲಿದೆಯೋ ಅಲ್ಲೇ ನಿಮ್ಮ ಹೃದಯ ಇರುವುದಾದ್ರೆ ನೀವು ಅದನ್ನೇ ಗಮನವಾಗಿ ಇರೋದು, ಫೋಕಸ್ಡ್ ಆಗಿರುವುದು, ಅದರ ಫಲವನ್ನೇ ನೀವು ಅನುಭವಿಸೋರಾಗಿರ್ತೀರಾ. ಸೊ ಹಾಗಾದ್ರೆ ಈ ವಾಕ್ಯ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಶರೀರ ಪ್ರಕಾರವಾಗಿ ಇರುವುದು ನಿನ್ನ ಬೊಕ್ಕಸವಾಗಿರದೆ ನೀನು ತಂದೆಯ ದೇವರ ನಿನ್ನ ಬೊಕ್ಕಸವಾಗಿರಬಾರ್ದಾದ್ರೆ ನೀನು ಆ ಬೊಕ್ಕಸದ ಫಲವನ್ನು ಅನುಭವಿಸ್ತೀಯ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸೊ ಇವತ್ತು ಕಂಟೆಕ್ಸ್ಟ್ ಸೆಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಏನಕ್ಕೆ ಯೇಸು ಇಂಥ ಒಂದು ಮರಣವನ್ನು ಹೊಂದಿ ಈಗ ನಮ್ಮನ್ನು ರಕ್ಷಿಸಿ, ಈ ಲೋಕ ತಾತ್ಕಾಲಿಕವಾದದ್ದು, ಈ ಲೋಕ ನಿರಂತರವಾದದಲ್ಲ, ಈ ಲೋಕದಲ್ಲೇ ನೀನು ನಿರಂತರವಾಗಿರುವ ಹಾಗೆ ಒಂದು ಭಾವನೆಯಲ್ಲಿದ್ರೆ ನಿನ್ನ ಮನಸ್ಸನ್ನು ಮಾನಸಾಂತರ ಪಡಿಸ್ಕೋ, ಇದು ಸಾಧಾರಣ ವಿಷಯ ಅಲ್ಲ, ಇದು ತುಂಬಾ ಸೀರಿಯಸ್ ಆದ ವಿಷಯ ಅಂತ ಹೇಳೋದ ಕಾರಣ ಏನು ಅನ್ನೋದನ್ನ ಈಗ ಒಂದೊಂದಾಗಿ ವಿವರಿಸಿ ಹೇಳ್ತೀನಿ. ಫಸ್ಟ್ ಥಿಂಗ್ ಇಸ್, ಇಂಥ ಸಭೆಯಲ್ಲಿ ಕೂಡಿ ದೇವರ ವಾಕ್ಯವನ್ನು ಕೇಳೋದು ಆಯ್ಕೆ ಅಲ್ಲ. ಇದನ್ನ ಮುಂಚೆ ಕೂಡ ಹೇಳಿದ್ದೀನಿ. ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನು ಏನೇ ಮಾಡಿದ್ರೂ ಒಂದು ಕಾರಣ ಇಲ್ಲದೆ ಮಾಡೋದಿಲ್ಲ, ಒಂದು ಪರ್ಪಸ್ ಇಲ್ಲದೆ ಮಾಡೋದಿಲ್ಲ, ಒಂದು ಉದ್ದೇಶ ಇಲ್ಲದೆ ಮಾಡೋದಿಲ್ಲ. ನಿಮ್ಮ ಮಕ್ಕಳನ್ನ ಈಗ ಒಂದು ತಂದೆ ತಾಯಿ ಒಂದು ಹುಡುಗ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮದುವೆ ಆಗಿ ಮಕ್ಕಳನ್ನ ಓದಿಸಿ, ಆ ಮಕ್ಕಳು ದೊಡ್ಡವನಾಗಿ, ಅದು ಕೆಲ್ಸಕ್ಕೆ ಹೋಗಿ, ಮದುವೆ ಆಗಿ, ಮಕ್ಕಳಾಗಿ, ಇದು ಸೈಕಲ್ ಆಗಿದೆ ಅಂದ್ರೆ ಇದು ಏನಕ್ಕೆ ಅನ್ನುವ ಒಂದು ಫಸ್ಟ್ ಅರ್ಥ ಮಾಡ್ಬೇಕು. ಇವತ್ತು ಈ ಒಂದು ಉದ್ದೇಶ ನಮಗೆ ತಿಳಿಯದೇ ಇರೋದ್ರಿಂದಾನೇ ಲೈಫ್ ಹೆಂಗ್ ಬಂತೋ ಫ್ಲೋ, ನಡೀಲಿ, ಹೆಂಗೋ ಬಂತು. ಇವತ್ತು ಅನೇಕರು, ಪರ್ಟಿಕ್ಯುಲರ್ ಆಗಿ ಐ ವಾಂಟ್ ಟು ಟೆಲ್ ದಿಸ್, ಸತ್ತ ಮೇಲೆ ಯಾರು ಏನ್ ಕಂಡ್ರು, ಏನೋ ಇರೋ ತನಕ ಇದ್ಬಿಟ್ಟು ಹೋಗೋಣ,
ಈ ರೀತಿ ಮಾತಾಡೋರು, ಈ ತರ ಭಾವನೆಯಲ್ಲಿರೋರು, ವಿಶೇಷವಾಗಿ ದೀಕ್ಷಾ ಸ್ನಾನ ತಗೊಂಡು ಈ ಒಂದು ಭಾವನೆಯಲ್ಲಿರೋರು ಈ ಮೆಸೇಜ್ನ ಫುಲ್ ಆಗಿ ಕೇಳಿ, ಒಂದು 3 ಸರಿ ಕೇಳಿ. ಈ ಸತ್ಯವನ್ನು ಕೇಳಿ, ಈ ಸತ್ಯ ನಿಮಗೆ ಆತ್ಮವ ಒಂದಾಗದೆ ನಾನು ಬಿಲೀವರ್ ಅಂತ ಹೇಳ್ಕೊಂಡು ಮತ್ತೆ ನಾನು ಸತ್ರೆ ಏನಾಗುತ್ತೋ ಹಂಗಂತ ಆತರ ಮಾತಾಡೋದ್ರೆ ಖಂಡಿತವಾಗ್ಲೂ ನೀವು ರಕ್ಷಣೆನ ಹೊಂದಿಲ್ಲ ಅಂತ ಅರ್ಥ, ನಿಮ್ಮಲ್ಲಿ ಯೇಸು ಇಲ್ಲ ಅಂತ ಅರ್ಥ. ಯಾಕಂದ್ರೆ ರಕ್ಷಣೆ ನಾವು ಹೊಂದಿ ಇಂಥ ಒಂದು ಸಭೆಯಲ್ಲಿ ಕೂಡಿ ಫೆಲೋಶಿಪ್ ಮಾಡಿ ನಾವು ಯೇಸು ಕ್ರಿಸ್ತನ ಶರೀರವಾಗಿದ್ದು, ಈ ಸಭೆಗೆ ಯೇಸುವೆ ತಲೆಯಾಗಿದ್ದು, ಇವತ್ತು ಇಂಥ ಸತ್ಯವನ್ನು ಸಾರ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಏನೋ ಒಂದು ಸಾಂಪ್ರದಾಯ ಅಲ್ಲ, ಇಲ್ಲ ಒಂದು ಕಾಟಾಚಾರಕ್ಕಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ ಅದರಿಂದ ಮಾಡುವ ಕಾರ್ಯ ಅಲ್ಲ, ಒಂದೊಂದು ಉದ್ದೇಶಪೂರ್ವಕವಾಗಿದೆ. ಐ ವಾಂಟ್ ಟು ಮೆನ್ಷನ್ ದಿಸ್. ಈ ಭೂಮಿಯಲ್ಲಿರುವ ಒಂದೊಂದು ವ್ಯಕ್ತಿ, ಒಂದೊಂದು ಮಗು ಶರೀರದಲ್ಲಿ ಹುಟ್ಟುತ್ತಾ ಇದೆ ಅಂದ್ರೆ ಅದು ದೇವರ ದೃಷ್ಟಿಯಲ್ಲಿ ಬಹಳ ವಿಶೇಷವಾದವು. ಒಂದು, ನಿತ್ಯವಾಗಿ ದೇವರ ಜೊತೆ ಇರುವುದು, ಇಲ್ಲಾದ್ರೆ ನಿತ್ಯವಾಗಿ ದೇವರನ್ನ ಬಿಟ್ಟು ಇರುವುದು. ನಿತ್ಯವಾಗಿ ದೇವರ ಜೊತೆ ಇರುವುದು ಪರಲೋಕ, ದೇವರ ಜೊತೆ ಇರುವುದು ಆಶೀರ್ವಾದ, ನಿತ್ಯವಾಗಿ ದೇವರನ್ನು ಬಿಟ್ಟು ಇರುವುದು ನರಕ. ನಾನು ಹೇಳ್ತಾ ಇದ್ದೀನಿ ಇವತ್ತು ಈ ಪ್ರಾಸೆಸ್ ಏನಂತ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ದೇವರ ಉದ್ದೇಶದ ಪ್ರಕಾರ ಮನುಷ್ಯನನ್ನು ಉಂಟು ಮಾಡಿದೆ ದೇವರ ಪ್ರೀತಿಯನ್ನು ಅರಿತು ದೇವರ ಜೊತೆ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಎಂದೆಂದಿಗೂ ಇರುವುದಕ್ಕೋಸ್ಕರ. ಇದೇ ಉದ್ದೇಶ. ಇದ್ದು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬರೋ ಇದರಲ್ಲಿ ಹೇಳ್ತೀನಿ. ಈ ರೀತಿ ಒಂದಾಗಿ ಇರುವುದಕ್ಕೆ ಇರಬಾರ್ದು ಎಂಬುದ ಕಾರಣಕ್ಕೋಸ್ಕರನೇ ಶೈತಾನ ಬಂದು ಪಾಪದ ನಿಮಿತ್ತವಾಗಿ ದೇವರಿಂದ ಮನುಷ್ಯನ ಸಪರೇಟ್ ಮಾಡ್ದ. ನಿತ್ಯವಾಗಿ ಈ ರೀತಿ ಇದ್ರೆ ದೇವರ ಉದ್ದೇಶ, ದೇವರ ಪ್ಲಾನ್, ಪರ್ಪಸ್ ಎಲ್ಲ ನಿರ್ಮೂಲ ಆಗ್ಬಿಡುತ್ತೆ ಅಂತಾನೆ ಆತನೇ ಮಾಂಸವಾಗಿ ಬಂದು ಈಗ ಆತನ ರಕ್ತವನ್ನು ಸುರಿದು ಮರಣ ಹೊಂದಿ ಪುನರುತ್ಥಾನದ ಮೂಲಕ ಮನುಷ್ಯನ ಮತ್ತೆ ದೇವರಲ್ಲಿ ಸೇರಿಸಿದ್ದಾನೆ. ಹಾಗಾದ್ರೆ ಶರೀರವು ದೇವರು ಸೇರುವುದರ ಮೂಲಕನೇ ದೇವರ ಕಾರ್ಯಗಳು ಕಾಣುವ ರೂಪದಲ್ಲಿ ಪ್ರಕಟಿಸಲಿಕ್ಕೆ ಸಾಧ್ಯ. ಪಾಪದ ನಿಮಿತ್ತವಾಗಿ ದೇವರು ಶರೀರವು ಸಪರೇಟ್ ಆಗಿದ ಕೂಡಲೇ ಈಗ ಈ ಶರೀರ ನಿತ್ಯವಾಗಿ ನಾಶವಾಗುವ ಪರಿಸ್ಥಿತಿಯಲ್ಲಿದೆ. ಇದನ್ನೇ ಯೇಸು ಕ್ರಿಸ್ತನ ರಕ್ತದ ಮೂಲಕ ಮತ್ತೆ ದೇವರು ಬಂದು ಆ ಶರೀರಕ್ಕೆ ಸೇರಿ ಈಗ ಜೀವವಾಗಿ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಎಬ್ಬರಿಸಿದ್ದಾರೆ. ಈಗ ಯೇಸು ಕ್ರಿಸ್ತನಲ್ಲಿ ಎಬ್ಬರಿಸಿದೆ ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ವಿ ಆರ್ ಇನ್ ದ ಟೈಮ್ಸ್. ಇವತ್ತು ನಾನು ಹೇಳ್ತೀನಿ, ದರ್ ಆರ್ 3 types ಆಫ್ ರಿಸರೆಕ್ಷನ್, 3 ವಿಧವಾದ ಪುನರುತ್ಥಾನ. ಅದರಲ್ಲಿ ಮೊದಲನೇ ಪುನರುತ್ಥಾನನೇ ಇವತ್ತು ನಾವು ಪಾಪದ ಸ್ವಭಾವದಿಂದ ಹುಟ್ಟಿದ ಪ್ರತಿಯೊಬ್ಬರು ನಂಬಿಕೆಯಿಂದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ತಗೊಂಡು ಪವಿತ್ರಾತ್ಮದಿಂದ ಹುಟ್ಟಿರೋರು ಪ್ರತಿಯೊಬ್ಬರು ಪುನರುತ್ಥಾನವನ್ನು ಹೊಂದಿದವರು. ಇದೇ ಫಸ್ಟ್ ಲೆವೆಲ್ ಆಫ್ ರಿಸರೆಕ್ಷನ್. ಈಗ ಅಂತ ಒಂದು ಪುನರುತ್ಥಾನದಲ್ಲಿ ಹೊಂದಿರುವವರು ಒಂದುಗೂಡುವ ಸ್ಥಳವೇ ಸಭೆ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಚರ್ಚ್. ನೀವು ಅಂತ ಸಭೆಗೋಸ್ಕರನೇ ಯೇಸು ಮತ್ತೆ ಬರೆದವರು. ಇನ್ ದ ಸೆಕೆಂಡ್ ಕಮಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ರಕ್ಷಣೆ ಹೊಂದಿರೋರು ಸತ್ತ ಮೇಲೆ ಎಲ್ಲಿ ಹೋಗ್ತಾರೆ? ರಕ್ಷಣೆ ಹೊಂದಿರೋರು ಸತ್ತ ಮೇಲೆ ಏನಾಗುತ್ತೆ? ಅವರ ಶರೀರ ಏನಾಗುತ್ತೆ? ಅವರ ಆತ್ಮ ಪ್ರಾಣ ಏನಾಗುತ್ತೆ? ಈಗ ಆ ರೀತಿಯಾಗಿ ಸಭೆಯಲ್ಲಿ ಕೂಡಿರೋರು ನೆಕ್ಸ್ಟ್ ಫೇಸ್ ಯೇಸು ಮತ್ತೆ ಶರೀರದಲ್ಲಿ ಕೆಳಗಡೆ ಬರ್ತಾರೆ. ಅವರ ಬಂದ ಮೇಲೆ 1000 ವರ್ಷ ಯೇಸು ಆಳ್ವಿಕೆ ಮಾಡ್ತಾರೆ ಶರೀರದಲ್ಲಿ. ಅದರಲ್ಲಿ ರಕ್ಷಣೆ ಹೊಂದಿರೋರು ಎಲ್ಲ ಅವರ ಜೊತೆ ಇದ್ದು ಆಳ್ವಿಕೆ ಮಾಡೋರಾಗಿರ್ತಾರೆ. ಆ 1000 ವರ್ಷ ಆಳ್ವಿಕೆಯ ನಂತರ ಜಡ್ಜ್ಮೆಂಟ್, ಒಂದು ನಿತ್ಯವಾದ ಪರಲೋಕ, ದೇವರ ಜೊತೆ ಇರುವ ಲೈಫ್, ಹೊಸ ಭೂಮಿ ಹೊಸ ಪರಲೋಕ ಅಂತ ಉಂಟು ಮಾಡಿ ನಿತ್ಯವಾಗಿ ದೇವರ ಜೊತೆ ಇರುವ ಒಂದು ಲೈಫ್. ಇನ್ನೊಂದು ಲೇಕ್ ಆಫ್ ಫೈರ್. ಲೇಕ್ ಆಫ್ ಫೈರ್ ಕನ್ನಡದಲ್ಲೇನು? ಬೆಂಕಿಯಲ್ಲಿ ಉರಿಯುವ ಅಗ್ನಿಯ ಕೆರೆ, ಲೇಕ್ ಆಫ್ ಫೈರ್. ಸೊ ಅಗ್ನಿಯ ಕೆರೆ ಅದು ಅಳಿದು ಹೋಗುವುದಿಲ್ಲ, ಅದರ ಇದು ಕಡಿಮೆ ಆಗುವುದಿಲ್ಲ, ಅದು ನಿತ್ಯವಾಗಿ ನಿರಂತರವಾಗಿ ಉರಿಯುವ ಸ್ಥಳಕ್ಕೆ ದೇವರಿಂದ ದೂರ ಇರೋರು ಇರುವ ಸ್ಥಳ. ಸೊ ಈ ಪ್ಯಾಟರ್ನ್ ಇದು. ಈಗ ಈ ವಿಷಯಗಳನ್ನ ನಾನು ಹೇಳುವುದಕ್ಕೋಸ್ಕರನೇ ಇವತ್ತು ಇದು ಎಲ್ಲಿ ಆರಂಭ ಆಗ್ತಾ ಇದೆ ಅಂದ್ರೆ,
ದೇವರು ಜಗದುತ್ಪತ್ತಿಗೆ ಮುಂಚೆ ಯೋಚನೆ ಆಗಿದ್ದ ಆ ಯೋಚನೆ, ಆ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ ಉಂಟಾದ ಜೀವಿಗಳೇ ನೀವು ನಾನು. ಸೊ ಈ ಒಬ್ಬೊಬ್ಬರು ಇವತ್ತು ಶರೀರದಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಶರೀರದ ಮೂಲಕ ದೇವರ ಒಂದು ಉದ್ದೇಶ ನೆರವೇರಲೇಬೇಕು. ಅದನ್ನ ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯದಿಂದ ನೆರವೇರಿಸುವಂತೆ ಹುಟ್ಟಿಲ್ಲ, ದೇವರ ಆತ್ಮವನ್ನು ಇಟ್ಟು, ಅದಕ್ಕೆ ದೇವರ ಒಂದು ಭಾಗ ನಿಮ್ಮಲ್ಲೇ ಇದೆ ಅಂತ ಹೇಳಿದ್ದು. ದೇವರ ಒಂದು ಭಾಗ ನಿಮ್ಮನ್ನು ಅದರಂತೆ ನಡೆಸಿ ಅವರ ಉದ್ದೇಶವನ್ನು ನೆರವೇರಿಸುವ ರೀತಿಯಲ್ಲೇ ಪವಿತ್ರಾತ್ಮ ನಿಮ್ಮಲ್ಲಿ ಇರೋದು. ಅದಕ್ಕೆ ಇವತ್ತು ಯೇಸುವನ್ನು ಯಾರಂದನೇ ಗೊತ್ತಿರಲಿಲ್ಲ ಅಂತ ಮೇಲ್ಗಡೆ ಹೋಗಿ ಜಡ್ಜ್ಮೆಂಟ್ ಟೈಮಲ್ಲಿ ನೀವು ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ನೀನು ಯೇಸುವಿನ ಬಗ್ಗೆ ಯಾರಾದ್ರೂ ಹೇಳಿ ತಿಳ್ಕೊಳ್ಳೋ ರೀತಿಯಲ್ಲಿ ಇಟ್ಟಿಲ್ಲ, ನಿನ್ನಲ್ಲಿ ನನ್ನ ಭಾಗವನ್ನು ಇಟ್ಟಿದ್ದೀನಿ, ನನ್ನನ್ನು ಹುಡುಕುವಂತೆ ಅಂತ ಹೇಳ್ತಾರೆ. ನೀವು ಆ ಬಯಕೆಯನ್ನು ತೋರಿಸಿದ್ರೆ ಸಾಕು. ಎಷ್ಟು ಜನ ಇದ್ದಾರೆ, ನನ್ನ ಕನೆಕ್ಷನ್ಸ್, ನನಗೆ ಇದರಲ್ಲಿ ಇರೋರೇ ಸಾಕ್ಷಿಯಲ್ಲಿ ಇದ್ದಾರೆ. ನಾನು ಯಾರು ಸುವಾರ್ತೆ ಹೇಳಿಲ್ಲ. ಒಂದು ದಿನ ಮಲಗಿರುವಾಗ ಈ ವಾಕ್ಯ ನನ್ನ ಮುಂದೆ ಬಂತು. ಆ ವಾಕ್ಯವನ್ನು ಓದುವಾಗ ಆಮೇಲೆ ಯಾರಿಗೋ ಕೇಳಿದೆ, ಅವ್ರು ಕರೆಕ್ಟಾಗಿ ಅದನ್ನ ತೆಗೆದುಕೊಂಡ್ರು. ಆ ದಿನ ದೇವ್ರು ನನ್ನೊಟ್ಟಿಗೆ ಮಾತಾಡಿ ರಕ್ಷಣೆ ಹೊಂದಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಕ್ಕಾಗದೇ ಇರುವ ರೀತಿಯಲ್ಲಿ ಒಂದು ಕಾರಣವನ್ನು ಮನುಷ್ಯ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅವನೆಂತ ಕಾಡು ಮನುಷ್ಯನಾಗಿರ್ಲಿ, ಅವನಲ್ಲಿ ಕೂಡ ದೇವರ ಒಂದು ಭಾಗ ಇದೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಾವು ನಿತ್ಯವಾದ ಒಂದು ಲೈಫ್ ಅನ್ನು ಅನುಭವಿಸೋದಕ್ಕೆ ಆರಂಭ ಎಲ್ಲಿ ಅಂದ್ರೆ ಈ ಭೂಮಿಯಲ್ಲೇ. ಇವತ್ತು ಯಾರಾದ್ರೂ ಈ ಭೂಮಿಯಲ್ಲಿ ಹೇಗ್ ಬೇಕಾದ್ರೆ ಇಲ್ಬೋದು, 70 ವಯಸ್ಸಾದ್ಮೇಲೆ ಕರೆಕ್ಟಾಗಿ ದಿವಸ ಹಂಗೆ ತಗೊಂಡು ಪಾಸ್ ಆಗ್ಬಿಡೋಣ, 35 ಮಾರ್ಕ್ ಪಾಸ್ ಆಗಿ ಜಸ್ಟ್ ಎಸ್ಕೇಪ್ ಆಗ್ಬಿಡೋಣ ಅಂತ ಇದೆಲ್ಲ ಕೆಲ್ಸಕ್ಕೆ ಬರಲ್ಲ. ನೀವು ಇದ್ದು ಅವರ ಮಹಿಮೆಯನ್ನು ಈ ಭೂಮಿಯಲ್ಲಿ ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸಿ ಆತನ ನಾಮ ಮಹಿಮೆ ಪಡೋ ರೀತಿಯಲ್ಲಿ ಈ ಭೂಮಿಯಲ್ಲಿ ನಾವು ಜೀವಿಸಲೇಬೇಕು. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಾವು ನಿತ್ಯವಾದ ಒಂದು ಲೈಫ್ ನ ಇಟ್ಟಿರುವ ಕಾರ್ಯಕ್ಕೆ ನಮ್ಮ ಲೈಫ್ ಆರಂಭವಾಗುವುದೇ ಈ ಭೂಮಿಯಲ್ಲಿ. ಸೊ ಈ ಭೂಮಿಯ ಒಂದು ಪ್ರಿಪರೇಷನ್ ಈಗ ಇಲ್ಲಿ ಏನ್ ಶುರು ಆಗ್ತಾ ಇದೆಯೋ ಇದು ಹಂಗೆ ನೀವು ಶರೀರ ಪಾಸ್ ಆಗುತ್ತೆ. ಈಗ ಹೇಳ್ತೀನಿ ಮರಣ ಅಂದ್ರೆ ನಿಜವಾಗ್ಲೂ ಮರಣ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಭೂಮಿಯನ್ನು ಬಿಟ್ಟು ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡುವಾಗ ನೀವು ಹೊಸದಾಗಿ ಏನು ಆರಂಭಿಸ್ತಾ ಇಲ್ಲ. ನೀವು ಭೂಮಿಯಲ್ಲಿ ಯಾರಾಗಿದ್ದು ಏನಾಗಿದ್ದು ಇದ್ದೀರೋ ಅದನ್ನೇ ಕಂಟಿನ್ಯೂ ಆಗ್ತಾ ಇರೋದು. ಅದರಿಂದ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರೋ ಅನ್ನೋದು ಬಹಳ ಬಹಳ ಮುಖ್ಯ. ನೀವು ಎಷ್ಟು ನಿರ್ಲಕ್ಷ್ಯವಾಗಿದ್ದೀರೋ ಅಷ್ಟು ನಿರ್ಲಕ್ಷ್ಯವಾದ ಲೈಫ್ ಅಲ್ಲಿ ಮುಂದೆ ಇದೆ. ಸೊ ಅದರಿಂದ ಇದು ಬಂದ್ಬಿಟ್ಟು ಒಂಥರ ಚಾಯ್ಸ್ ಅಲ್ಲ, ಇದು ಆಯ್ಕೆ ಅಲ್ಲ. ಇಲ್ಲಿ ಹೆಂಗ್ ಬೇಕಾದ್ರೆ ಇದ್ಬಿಡ್ಬೋದು, ಮುಂದಕ್ಕೆ ನೋಡ್ಕೊಳ್ಳೋಣ, ದೇವರು ನಡೆಸ್ತಾರೆ. ನೀವು ಇಲ್ಲಿ ಆಕ್ಚುಲಿ ದರ್ ಇಸ್ ಲಾಟ್ ಟು ಎಕ್ಸ್ಪ್ಲೇನ್. ಇವನು ಐಶ್ವರ್ಯವನ್ನು ಲಾಜರಸ್ ಭಿಕ್ಷೆ ಬರ್ತಾ ಇದ್ದಾನೆ, ಸತ್ತೋಗ್ಬಿಟ್ಟು ಇಬ್ರು ಬಾತಲಾಗ ಹೋಗ್ತಾರೆ. ಅಲ್ಲಿ ಶ್ರೀಮಂತ ಅವನು ಹೇಳ್ತಾನೆ, ಅಬ್ರಹಾಂ ತೊಡೆ ಮೇಲೆ ಲಾಜರಸ್ ಕೂತಿರ್ತಾನೆ. ಭಿಕ್ಷೆ ಬೇಡದವನು ಅಬ್ರಹಾಂ ಜೊತೆ ಇದ್ದಾನೆ, ಐಶ್ವರ್ಯವಂತವಾಗಿ ಇದ್ದ ಅವನು ಪಾತಾಳದಲ್ಲಿ ಇದ್ದಾನೆ, ನರಳಾಡ್ತಾ ಇದ್ದಾನೆ. ಅವಾಗ ಅವನು ಹೇಳ್ತಾನೆ, ಲಾಜರಸ್ಗೆ ಹೇಳಿ ಒಂದು ಡ್ರಾಪ್ ನೀರನ್ನು ನನ್ನ ಬಾಯಲ್ಲಿ ಇಡಕ್ ಬಿಡು ಅಂತ ಹೇಳುವಾಗ ಅವಾಗ ಅಬ್ರಹಾಂ ಹೇಳ್ತಾನೆ, ಅದು ಸಾಧ್ಯವಿಲ್ಲ. ಇಲ್ಲಿಂದ ನಾನು ಆ ಕಡೆ ಬರೋಕ್ಕಾಗಲ್ಲ, ಆ ಕಡೆ ಇರೋ ನೀನು ಈ ಕಡೆ ಬರೋಕ್ಕಾಗಲ್ಲ, ನಿನಗೂ ನನಗೂ ಸಂಬಂಧನೇ ಇಲ್ಲ. ಆಗ ಒಂದು ಮಾತು ಹೇಳ್ತಾನೆ ಐಶ್ವರ್ಯವಂತ, ಹೇಗಾದ್ರೂ ಲಾಜರಸ್ನ ಕಳಿಸ್ಬಿಟ್ಟು ನನಗೆ 5 ಅಣ್ಣಂದಿರು ಸಹೋದರರು ಇದ್ದಾರೆ, ಅವ್ರಿಗೋಗಿ ಹೇಳು, ಅವ್ರಿಗಾದ್ರೂ ತಿಳ್ಕೊಂಡು ಅವ್ರು ಇಂಥ ಜಾಗಕ್ಕೆ ಬರಬಾರ್ದು, ಇದರಿಂದ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳುವಾಗ ಒಂದು ಮಾತನ್ನ ಹೇಳ್ತಾರೆ ಅಬ್ರಹಾಂ. ಏನ್ ಹೇಳ್ತಾನೆ, ಸತ್ತಿದ್ದವರ ಒಳಗಿಂದ ಒಬ್ಬ ಎದ್ದು ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾನೆ ಅಂತ ಹೇಳ್ತಾ. ಅದಕ್ಕೆ ಅಬ್ರಹಾಂ ಏನ್ ಹೇಳ್ತಾನೆ ಗೊತ್ತೇ, ಅವನಿಗೆ ಹೇಳಕ್ಕೆ ಮೋಸೆ ಇದ್ದಾನೆ, ಪ್ರವಾದಿಗಳಿದ್ದಾರೆ, ಅವರೇ ಹೇಳಿದ್ದೇ ಕೇಳಿಲ್ಲ ಅಂದ್ರೆ ಈ ಸತ್ತಿರೋನು ಎದ್ದು ಹೋಗಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇದರ ಅರ್ಥ ಏನು ಗೊತ್ತಾ? ತುಂಬಾ ಗಮನವಾಗಿ ಕೇಳಿ, ಮಾತಾಡ್ತಾ ಇರೋ ವಿಷಯವನ್ನ. ಸತ್ತಿರೋಣಿ ಎದ್ದು ಹೋಗಿ ಹೇಳೋದು ಅನ್ನೋದು ನಿಮ್ಮ ಸಾಕ್ಷಿ. ನಿಮ್ಮ ಶರೀರದ ಸಾಕ್ಷಿ ನಿಮ್ಮ ಒಬ್ಬನನ್ನ ಕನ್ವಿನ್ಸ್ ಮಾಡಕ್ ಸಾಧ್ಯವಿಲ್ಲ.
ಯೇಸುವನ್ನು ಸ್ವೀಕಾರ ಮಾಡುವ ಕಾರ್ಯ ಅಲ್ಲ. ಯಾವಾಗ ವಾಕ್ಯ ಎಂಬುವ ಯೇಸುವಿನ ಮೂಲಕ ಪವಿತ್ರಾತ್ಮನೇ ನಿನಗೆ ಒಬ್ಬ ರಕ್ಷಕ ಬೇಕು ಎಂಬುವ ಕಾರ್ಯನ ಒಳಗಡೆ ಉಂಟು ಮಾಡುವಾಗ ಮಾತ್ರನೇ ಅವನು ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಕ್ ಸಾಧ್ಯ. ಹಾಗಾದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಒಂದು ಸಾಕ್ಷಿಯ ಮೂಲಕ ನೀನು ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಕ್ ಆಗಲ್ಲ, ವಾಕ್ಯದ ಮೂಲಕ ಮಾತ್ರ ನೀನು ಯೇಸುವನ್ನು ಸ್ವೀಕಾರ ಮಾಡ್ಕೊಳ್ಳಕ್ ಸಾಧ್ಯ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಇಂಥ ಸತ್ಯವನ್ನು ಕೇಳಿ ಸತ್ಯದ ಆತ್ಮ ನಿಮ್ಮೊಂದು ಒಂದಾಗುವಾಗ ಆ ಸತ್ಯದ ಆತ್ಮ ನಿಮ್ಮನ್ನು ರಕ್ಷಿಸುವುದು, ಆ ಸತ್ಯದ ಆತ್ಮ ನಿಮಗೆ ತಿಳುವಳಿಕೆ ಉಂಟು ಮಾಡೋದು. ಈ ಸತ್ಯದ ಆತ್ಮ ಹೇಳುವುದು, ಈ ಲೋಕಕ್ಕಿಂತ ಇನ್ನೊಂದು ಲೋಕ ತುಂಬಾ ಮುಖ್ಯವಾದದ್ದು, ಅದರ ಬಗ್ಗೆ ಸೀರಿಯಸ್ ಆಗಿರು ಅನ್ನುವ ಪ್ರಕಟಣೆ ಉಂಟಾಗುವಾಗ ಮಾತ್ರ ನಡೆಯುವ ಕಾರ್ಯ.